ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೆಗೆ ಬಂದು ಡಿನ್ನರ್ಗೆ ರೆಡಿ ಮಾಡಬೇಕು, ನಾವೆಲ್ಲ ಒಟ್ಟಿಗೆ ಡಿನ್ನರ್ ಮಾಡ್ತಾಯಿದ್ದೀವಿ ಅಂತ. ಸೊ ಅವ್ರ ಮನೆಗೆ ಬಂದಿದ್ದೀವಿ ಈಗ. ಸೊ ನಾನು ಬರೋದಕ್ಕೂ ಮುಂಚೆ ಇವರಿಬ್ಬರು ಬಂದು ಎಲ್ಲ ಪಾಪ ರೆಡಿ ಮಾಡ್ತಾ ಇದ್ದಾರೆ. ಈಗ ನಾನು ಹೋಗಿ ಅವ್ರಿಗೆ ಅಸಿಸ್ಟ್ ಮಾಡ್ತೀನಿ. ಯಾರದು ಬಂದ್ರ? ಒಂದು ನಿಮಿಷ, ಏನು ಮಾಡೋದು ಈಗ? ಹೋಗಿ ಗಾಡಿ ಎತ್ಕೊಂಡು ಹೋಗಿ, ನಮ್ಮ ಮನೇಲಿ ಎತ್ಕೊಂಬನ್ರಪ್ಪ ಹೋಗಿ. ಇಲ್ಲ, ಹೌದು, ಹೆಚ್ಚಿಡ್ಬೇಕು. ಈಗ ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ ಆನಿಯನ್ ಕಟ್ ಮಾಡಬೇಕು, ಬಟ್ ಚಾಕು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ. ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೈಫೆಲ್ಲ ಎತ್ಕೊಂಬನ್ನಿ. ಯಾರಾದ್ರೂ ಒಬ್ರು ಹೋಗ್ರಿ. ಏನು ನಡೀತಾ ಇದೆ? ಕಾರ್ನ್. ಆಮೇಲೆ ಅಷ್ಟೇ, ಅದು ಪಾಯಸ. ರೆಡಿಮೇಡ್ ಪಾಯಸನಾ? ಗಮ್ಮ ಅಂತ ಇದೆ, ಅದಕ್ಕೆ ಚೆನ್ನಾಗಿದೆ, ಸೂಪರ್ ಆಗಿದೆ. ವಾಸನೆ ಮಾತ್ರ ಗಮ್ ಅಂತ ಇದೆ. ಇವರೇ ಹೆಡ್ ಶೆಫ್ ನಮ್ಮ ಮನೆಯಲ್ಲಿ, ಇವರೇ ಹೆಡ್ ಶೆಫ್, ಇವರು ಅವ್ರ ಅಸಿಸ್ಟೆಂಟ್. ನಮ್ಮ ಅಮ್ಮಗಿಂತ ಚೆನ್ನಾಗಿ ಮಾಡೋದು ಇದ್ರೆ. ಮೈ ಗಾಡ್, ವಾಟ್ ಅನ್ ಇನ್ಸಲ್ಟ್, ವಾಟ್ ಅನ್ ಇನ್ಸಲ್ಟ್. ನನ್ನ ವಿಡಿಯೋಲಿ, ನನ್ನ ವ್ಲಾಗಲ್ಲಿ ನನಗೆ ಇನ್ಸಲ್ಟ್ ಇದು. ಪನ್ನೀರ್ ಹಾಕಿಲ್ಲ. ಬೇಡ ಇರೋ, ಚಾಕು ತೊಂದರೆ ಆಗುತ್ತೆ, ಅದ್ರಲ್ಲಿ ಹೆಚ್ಚೋಣ. ಇದ್ರಲ್ಲಿ ಆಗಲ್ಲ ಇರೋ, ಸಣ್ಣ ಸಣ್ಣದಾಗಂತೂ ಮೊದಲಾಗಲ್ಲ. ಮಿಕ್ಸಿಗೆ ಹಾಕ್ಬೇಕಾ, ಏನು ಮಾಡಬೇಕು? ಆಗಲ್ಲ, ಹೋಗ. ಮನೆಗೆ ಸೌತೆಕಾಯಿ ಇತ್ತು, ತರ್ಬೋದಿತ್ತು. ಇದು ಫ್ರೈ ಮಾಡೋಕ್ಕೇನೋ ಕೊಡು, ಫ್ರೈ ಮಾಡ್ತೀನಿ. ಇದೇನಾ? ಫ್ರೈ ಮಾಡ್ತೀನಿ. ನಾನ್ ಸ್ಟಿಕ್ ಅಲ್ವಾ, ಅದಾಗದೇ ಆಗುತ್ತೆ ಅಂತ. ಈ ವಿಡಿಯೋ ಏನಾದರೂ ಓನರ್ ನೋಡಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಬಂದಂಗಿದೆ. ಏನು ಮಾಡ್ತಾ ಇದೀಯಾ? ಫೋನ್ ಚಾರ್ಜಿಂಗ್ ಬೇರೆ ಹಾಕಬೇಕು. ಇವತ್ತು ಬಿಗ್ ಬಾಸ್ ನೋಡಬೇಕು. ಯಾರು ಬಂದಿದೆ? ಅವ್ರು ಬಂದ್ರೆ ಕಾಯಿಸಿ ನಾನು ಬೈಕೊಂತ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಇವರು ಕನ್ಫ್ಯೂಸ್ ಆಗಿಬಿಟ್ಟು ಸರಿಯಾಗಿ ಅಡುಗೆ ತಿಂಡಿ ಮಾಡೋಕ್ಕಾಗ್ತಾ ಇಲ್ವಂತೆ. ಇದು ಇವರ ಕಂಪ್ಲೇಂಟ್. ಅದೇನೋ ಹೇಳ್ತಾರಂತೆ, ಕುಣಿಯಕ್ಕೆ ಬರ್ತಿರೋರಿಗೆ ನೆಲ ಡೊಂಕು ಅಂತ. ನನ್ನ ಬೈಕೊಡೋದು. ಈಗ ಹೋಗಲ್ವಾ ನೀವು ಮನೆಗೆ? ವೇಸ್ಟ್ ಗುರು, ಯಾರು ತಿನ್ನಲ್ಲ. ಚಪಾತಿ ರೆಡಿನಾ? ಚಪಾತಿ ಮಾಡಿಟ್ಬಿಡೋಣ. ಆ ಕಡೆ ಬೇಯಿಸ್ಕೋತೀನಿ ಬಿಡು ನಾನು. क्या बोलो? ಡೇಂಜರಸ್ ಇದು ಐಡಿಯಾಸ್ ಕೊಡ್ತಿದ್ದಾರೆ ಅಂತ. ಗಾಡಿ ತಗೊಂಡೋಗಿ ಹೋಗಿ ತಗೊಂಬ. ನೀವು ಹೇಳಬೇಕು, ನಾನು ಓಡಿಸೋಷ್ಟು ದೊಡ್ಡವಳಲ್ಲ ಅಂತ.
ಗರಂ ಮಸಾಲ ಆಮೇಲೆ ಹಾಕೋಣ. ಅವ್ನು ಫ್ರೈ ಹೇಳ್ಕೊಟ್ಟಿದ್ದಾನೆ. ಆದ್ಮೇಲೆ ಇದು ಹಾಕ್ಬಿಟ್ಟು ಎಲ್ಲ ಮಸಾಲೆಗಳು ಹಾಕಿ ಒಂದು 2 ಮಿನಿಟ್ ಮುಚ್ಚಿಟ್ಬಿಟ್ಟು ಮುಗ್ದೋಯ್ತು ಕರಿ ಅಷ್ಟೇ. ನಾನು ಅವತ್ತು ಇದನ್ನೇ ಸೇಮ್ ಮಾಡಿದೆ. ಮಿಶಾಗೆ ಏನು ಮಾಡಿದೆ ಅಂದರೆ ಎಲ್ಲ ಗ್ರೈಂಡ್ ಮಾಡಿಬಿಟ್ಟೆ. ಅದೇ ಗ್ರೈಂಡ್ ಮಾಡಲ್ಲ ಇವ್ನು ಹಿಂಗೆ ಮಾಡೋದು. ಅದು ಫುಲ್ ಸ್ಮ್ಯಾಶ್ ಆಗೋಗ್ಬೇಕು. ಬಟ್ ಅದು ನಾವು ಮಾಡೋಕ್ಕೋರೆ ನಮ್ಮ ಬಾಣಲೆಗಳಲ್ಲಿ ನಮ್ಮ ಗ್ಯಾಸಲ್ಲಿ ಸೀದೋಗ್ಬಿಡುತ್ತೆ. ಹಂಗೆ ಮಾಡೋಕ್ಕಾಗಲ್ಲ, ಅಷ್ಟು ಮೆತ್ತಗೆ ಆಗಲ್ಲ. ನಿಮ್ಮದು ಫ್ಲೇಮ್ ಜಾಸ್ತಿ ಬರುತ್ತೆ, ಹಾಂ ಅದು ಕಷ್ಟ. ಅದೇ ಈ ಆಯಿಲ್ನ ಒಂದು ಸಣ್ಣದಕ್ಕೆ ಬಗ್ಗಿಸ್ಕೊಂಡು ನಾನು ತಿರ್ಗಿ ಏನು ಮಾಡ್ತಾರೆ ಈಗ ತಾನೇ ಕ್ಲೀನ್ ಮಾಡಿದೆ. ನೀನೇ ಕ್ಲೀನ್ ಮಾಡಿಡ್ತೀವಿ. ಚಪಾತಿ ನಾನೇ ಮಾಡ್ತೀನಿ, ಚಾಕು ಕೊಡು. ಮಾಡಿ ಬೇರೆ ಮಾಡಿಸ್ತಾ ಇರ್ತೀರ, ಏನು ಕೆಲಸ ಇಲ್ಲ. ಇದೀನಿ ಹೋಗಿ ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಸುಮ್ಮನೆ ಮರ್ಯಾದೆಲ್ಲ ಏನು ಕೊಡ್ತಾ ಇಲ್ಲ, ಏನು ಅಪ್ಲೋಡ್ ಮಾಡ್ತಾರೆ ಅಂತ. ಗಾಯ್ಸ್, ಫುಲ್ ಟೆನ್ಷನ್ ಆಗ್ತಾ ಇದೆ. 2 ಪ್ರೊಸೀಜರ್ ಇದೆ. ಒಂದು ರೂಟ್ ಕೆನಾಲ್, ಒಂದು ರೂಟ್ ಎಕ್ಸ್ಟ್ರಾಕ್ಷನ್. ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು. ಭಯ ಆಗ್ತಾ ಇದೆ. ನೋಡೋಣ ಏನು ಮಾಡೋದು ಅಂತ. ನಂದಲ್ಲ, ನಾನು ಕಳಿಸಿದ್ದು ನನಗೆ. ನನಗೆ ಯಾರು ಕಳಿಸಲಿಲ್ಲ. ಅಂದರೆ ನನ್ನ ಕಳಿಸಿಲ್ಲ, ಗೊತ್ತಿಲ್ಲ. ಐ ಡೋಂಟ್ ನೋ. ಬಂದಿದ್ದು ಅಂದರೆ ಕಳಿಸಿದ್ದವರು. ಐ ಥಿಂಕ್ ನಿಂದು ಇದ್ರೆ ಕಳಿಸ್ತೀನಿ. ಯಾವಾಗ ಓಡಿಸ್ತಾ ಇರ್ತೀವಿ ಹೆಚ್ಚು ಕಡಿಮೆ ಅದಕ್ಕಷ್ಟೇ. ಅದೇ ಮೇಯ್ನು ಬೇಕು. ಅದಕ್ಕೋಸ್ಕರ ಆಗಲ್ಲ ಅದೇ ಕಳಿಸ್ತಾ ಇದ್ದೀವಿ. ನೋಡ್ಕೊಂಡು ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾನಿಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಮೇಬಿ ನೆನ್ನೆಲ್ಲ ಮೊನ್ನೆ ಅಂದರೆ ಇವತ್ತು ಬಂದು ಗುರುವಾರ, ಮಂಗಳವಾರ ನಾನು ರೂಟ್ ಕೆನಾಲ್ಗೆ ಹೋಗಿದ್ದೆ. ರೂಟ್ ಕೆನಾಲ್ಗೆ ಹೋದಾಗ ಆ್ಯಕ್ಚುಲಿ ನಂದು 2 ರೂಟ್ ವಿಸ್ಡಮ್ ಟೀತ್ ತುಂಬ ಕಡೆನೇ ಇದೆ ಬಿಡಿ. ಅಂದರೆ 4 ಸೈಡ್ಸ್ ಕೂಡ ಮೇಲೆ ಕೆಳಗೆ ಎಲ್ಲ ಕಡೆ ರಿಮೂವ್ ಮಾಡಬೇಕಾಗಿದೆ. ಬಟ್ ಅದಕ್ಕೂ ಮುಂಚೆ ತುಂಬ ಈ ಸೈಡ್ ಪೇಯ್ನ್ ಬರ್ತಾ ಇದ್ದರಿಂದ ರೂಟ್ ಕೆನಾಲ್ ಮಾಡಿಬಿಟ್ಟು ನೋಡೋಣ ಅಂತ ಅಂದಿದ್ರು ಡಾಕ್ಟ್ರು. ಹೋಗಿದ್ದೆ. ಪೇಯ್ನು ಆ ಮಾಡೋವಾಗ ಅನಸ್ತೇಷ ಕೊಡೋದ್ರಿಂದ ಪೇಯ್ನ್ ಡೆಫಿನೆಟ್ಲಿ ಇರೋಲ್ಲ. ನನಗೇನು ಪೇಯ್ನ್ ಅಂತ ಅನ್ನಿಸ್ಲಿಲ್ಲ. ಆದರೆ ಅನಸ್ತೇಷ ಕೊಟ್ಟಾಗ ಒಂದು ಆ್ಯಂಗ್ಸೈಟಿ ಕ್ರಿಯೇಟ್ ಆಗಿ ತುಂಬಾ ಪ್ಯಾನಿಕ್ ಆಗಿಬಿಟ್ಟೆ. ಅಂದರೆ ಏನೋ ಆಗ್ತಿದೇನೋ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು. ಅದರ್ವೈಸ್ ಆ ಮೊಮೆಂಟಿಗೆ ಡೆಫಿನೆಟ್ಲಿ ಪೇಯ್ನ್ ಅಲ್ಲ. ಬಟ್ ಅದಾದಮೇಲೆ ರಾತ್ರಿ ಆಗ್ತಾ ನಾನು ಬೆಳಗ್ಗೆ ಮಾಡಿಸಿದ್ದು. ಅಂದರೆ ಡೇ ಟೈಮಲ್ಲಿ ಅರೌಂಡ್ 11-11:30ಗೆ ಮಾಡಿಸಿದ್ದು. ಸ್ವಲ್ಪ ಪೇಯ್ನ್ ಬೇರೆಬಲ್ ಥರ ಇತ್ತು, ಅನಸ್ತೇಷ ಇರೋದ್ರಿಂದ ಇತ್ತು. ಬಟ್ ಆಮೇಲೆ ರಾತ್ರಿ ಸಖತ್ ಪೇಯ್ನ್ ಅನ್ಸೋಕ್ಕೆ ಶುರುವಾಗೋಯಿತು. ನೆಕ್ಸ್ಟ್ ದಿವಸ ಅಷ್ಟೊಂದಿಲ್ಲ, ಬಟ್ ಇವತ್ತು ಮತ್ತೆ ಪೇಯ್ನ್ ಇತ್ತು. ಸೊ ಈಗ ಇನ್ನೊಂದು ಸಿಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಗೊತ್ತಾಗ್ತಿಲ್ಲ ನನಗೆ ಸ್ವೆಲ್ಲಿಂಗ್ ಇದೆಯೋ ಇಲ್ವೋ ಏನಂತನೂ ಗೊತ್ತಾಗ್ತಿಲ್ಲ. ಬಟ್ ಪೇಯ್ನ್ ಅಂತೂ ರೆಡ್ಯೂಸ್ ಆಗ್ತಾನೇ ಇಲ್ಲ. ತುಂಬ ಪೇಯ್ನ್ ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ನೋಡಬೇಕು ಈಗ ಹೇಗಿದೆ. ಇನ್ನು ಒಂದು 3rd ಸಿಟ್ಟಿಂಗ್ ಒಂದು ಬಾಕಿ ಇದೆ, ಅದು ನೆಕ್ಸ್ಟ್ ವೀಕಲ್ಲಿ ಕೊಟ್ಟಿದ್ದಾರೆ. ಬಟ್ ಮಾತಾಡೋದು ಕಷ್ಟ ಆಗಿಬಿಟ್ಟಿದೆ. ಊಟ ತಿಂಡಿ ಅಂತೂ ಮಾಡೋದು ತುಂಬಾ ಕಷ್ಟ. ಗಟ್ಟಿ ಪದಾರ್ಥಗಳೆಲ್ಲ ಏನು ತಿಂತಾನೂ ಇಲ್ಲ. ಚಪಾತಿ ಆ ಥರ ಏನೂ ತಿಂತಾ ಇಲ್ಲ ನಾನು. ಬಟ್ ಸ್ಟಿಲ್ ಪೇಯ್ನ್ ಅಂತೂ ಇದೆ ಗೈಸ್. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇದು ನನ್ನ ರೂಟ್ ಕೆನಾಲ್ ಪ್ರೊಸೀಜರ್ ಹೇಗಿತ್ತು ಅಂತ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲ ವಿಷಯದಲ್ಲೂ ಧೈರ್ಯವಾಗಿರಬೇಕು, ಅದೊಂದೇ ತುಂಬ ಮುಖ್ಯ. ಎನಿ ಟೈಮ್ ಯಾವುದೇ ಒಂದು ಪರಿಸ್ಥಿತಿ ನಾವು ಧೈರ್ಯವಾಗಿದ್ದರೆ ಏನು ಬೇಕಾದ್ರೂ ಫೇಸ್ ಮಾಡ್ಬೋದು ಅಂತ. ಇನ್ನೂ ಒಂದು ಎಕ್ಸ್ಟ್ರಾಕ್ಷನು ತೀರಾ ಈ ಪೇಯ್ನೇ ಕಡಿಮೆ ಆಗ್ತಾಯಿಲ್ಲ ಅಂದರೆ ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ಟೆನ್ಷನ್ ಸದ್ಯಕ್ಕೆ ನನ್ನ ಮೈಂಡಲ್ಲಿ ಓಡ್ತಾ ಇದೆ. ಸೊ ಅದೇನು ಪೇಯ್ನ್ಫುಲ್ ಇಲ್ಲ ಅಂತಾರೆ, ಬಟ್ ತುಂಬ ಅನಸ್ತೇಷಿಯಾ ಅಂದರೆ ಭಯ ಆಗಿಬಿಡುತ್ತೆ ಅಷ್ಟೇ. ಬಟ್ ಡಾಕ್ಟರ್ಸ್ ಸಿಕ್ಕಾಪಟ್ಟೆ ಒಳ್ಳೆಯವರಿದ್ದರು, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ ಒಂದು ಪೊಸಿಷನ್ನ ಹ್ಯಾಂಡಲ್ ತುಂಬ ಚೆನ್ನಾಗಿ
ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಬಟ್ ಪೇಯ್ನ್ ಇರೋದ್ರಿಂದ ಹಾಗೆ ಕೆಲಸಗಳು ಮಾಡಿಕೊಂಡು ನಡೀತಾ ಇದೆ, ಎಲ್ಲ ಹಾಗೆ ನಡೀತಾ ಇದೆ. ಗೈಸ್, ಇಲ್ಲಿಗೆ ನನ್ನ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ಬಂದಿದ್ದೀನಿ ಈಗ ಒಂದು ಪ್ರಶಾಂತವಾದ ಜಾಗ. ಈ ಜಾಗಕ್ಕೆ ನಾನು ಸುಮಾರು ಸಲ ಬರ್ತೀನಿ, ಸ್ಪೆಷಲಿ ಸಂಡೇಸ್ ಕೂಡ ಇಲ್ಲಿಗೆ ಬರ್ತೀನಿ. ಯಾಕಂತೇಳಿದ್ರೆ ನನಗೆ ಇಲ್ಲಿ ಒಂಥರ ತುಂಬ ಖುಷಿ ಸಿಗುತ್ತೆ, ತುಂಬ ಸಮಾಧಾನ ಸಿಗುತ್ತೆ, ತುಂಬಾ ನೆಮ್ಮದಿಯಾಗಿರೋವಂಥ ಒಂದು ಜಾಗ. ಸುತ್ತಮುತ್ತಲು ಗಿಡ ಮರ ವಾತಾವರಣ ಅಷ್ಟು ಚೆನ್ನಾಗಿರೋವಂಥ ಜಾಗ. ಇಲ್ಲಿ ನನಗೆ ಈ ಪಕ್ಷಿಗಳದ ಒಂದು ಸೌಂಡ್ಸ್ ಕೂಡ ಕೇಳಿಸ್ತದೆ, ಅಷ್ಟು ಚೆನ್ನಾಗಿದೆ ಈ ಜಾಗ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಸಂಡೇಸ್ ಅಂತೂ ತುಂಬ ಜನ ವಾಕ್ ಮಾಡ್ತಾರೆ, ದಿನನಿತ್ಯ ಬೆಳಗ್ಗೆ ಹೊತ್ತು ವಾಕ್ ಮಾಡ್ತಾರೆ. ಬಟ್ ನಾನು ಅಷ್ಟು ಬೆಳಗ್ಗೆ ಹೊತ್ತು ದಿನ ಬೆಳಗ್ಗೆ ಬರೋಕ್ಕಾಗಲ್ಲ, ಮಗಳು ಸ್ಕೂಲ್ ಕಾರಣ, ಕೆಲಸ ಇರೋದ್ರಿಂದ. ಬಟ್ ಆದಾಗ ಈ ಥರ ನನಗೆ ಯಾವಾಗ ಬಿಡುವಾಗುತ್ತೋ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗ ನನಗೆ ತುಂಬ ಸಮಾಧಾನ ಸಿಗುವಂಥ ಜಾಗ ಅಂತ ಹೇಳಿದ್ರೆ ಇದೆ. ಎನಿವೇಸ್, ನಾನು ಈ ನನ್ನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಮತ್ತು ನಾನು ನಿಮ್ಮನ್ನು ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.